ಪ್ರತಿಭಟನೆ ಯಾಕೆ ಅಂದ್ರೆ ಮೇಡಮ್ ನಮ್ಮ ಜಮೀನಿನ ಅನ್ಯಾಯ ಮಾಡ್ತಾ ಇದ್ರೆ ನಾವು ಹೋರಾಟ ಮಾಡಿದ್ದು ಹೋರಾಟಗಾರರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿ ನಮ್ಮ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸಿ ಮಕ್ಕಳೇರಿದು ನೋಡಿ ಮೇಡಮ್ ಇದು ಕೊಟ್ಟು 2024 ಕೊಟ್ಟಿರೋದು ಇಲ್ಲಿವರೆಗೂ ಕೂಡ ಕನಿಷ್ಠ ಪಕ್ಷ ಅರ್ಜಿ ನಿಶ್ಚಿತ ಪಡಿಸೋಕ್ಕಾಗಿಲ್ಲ ಅಂದರೆ ಇವರು ದಲಿತ ಇಲ್ಲ ಮೇಡಮ್ ಎಷ್ಟು ಮೀಟಿಂಗಲ್ಲಿ ಮಾತಾಡಿದ್ದಾರೆ ಅವನು ತಹಸೀಲ್ದಾರ್ ಸ್ಪಂದಿಸ್ತಾನೆ ಇಲ್ಲ ಅಂದರೆ ನೆಕ್ಸ್ಟ್ ಮೀಟಿಂಗ್ ಮಾಡಿ ನಾವಿಲ್ಲಿ ವಾಲ್ಮೀಕಿ ಭವನಕ್ಕೆ ಯಾವುದಕ್ಕೆ ಬಡಗಟ್ಟಿನಲ್ಲಿ ಒಂದು ಕನಿಷ್ಠ 10 ಗುಂಟೆ ಜಮೀನು ಮಂಜೂರು ಮಾಡೋಕ್ಕಾಗಲ್ಲ ಅಂದರೆ ಪದೇ ಪದೇ ವಾಲ್ಮೀಕಿ ಜಯಂತಿ ಬರ್ತಾ ಇದ್ದೀವಿ ಎಷ್ಟು ಅರ್ಜಿ ಕೊಡೋಣ ಇವ್ರಿಗೆ ಮೇಡಮ್ ನಾವು ಮನವಿ 10 ಕೊಟ್ಟಿದ್ದೀವಿ 10ರಲ್ಲಿ ಒಂದು ರಾಮಚಂದ್ರ ಬಿಡಿ ಮೇಡಮ್ ತಹಸೀಲ್ದಾರ್ ಅವ್ರ ಆಫೀಸ್ಗೆ ಬರಲ್ಲ ನೀವು ಅದಕ್ಕೆ ಕ್ರಮ ವಹಿಸಿ ಮೇಡಮ್ ಆಫೀಸ್ಗೆ ಬರಲ್ಲ ಯಾವಾಗೂ ಆ ಮೀಟಿಂಗ್ಗೆ ಯಾವಾಗೂ ಸಭೆಗೆ ಯಾವಾಗೂ ಸ್ಪಾಟ್ ಆಫೀಸ್ ಇರೋದೇನಕ್ಕೆ ತಹಸೀಲ್ದಾರ್ ಅವ್ರಿಗೆ ಏನಕ್ಕೆ ತಹಸೀಲ್ದಾರ್ ಚೇಂಬರ್ ಬರ್ಬೇಕಂತ ಹೇಳಿರೋದು ಎಷ್ಟು ಕೋರ್ಟ್ಗಳು ದಿನ ಪೆಂಡಿಂಗ್ ಆಗುತ್ತೆ ಎಷ್ಟು ಕೋರ್ಟ್ಗಳು ಮುಂದೂಡ್ತವೆ ಯಾರೇ ಸಾರ್ವಜನಿಕರು ಮಾತಾಡಿದ್ರೆ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಬಿಡ್ತಾರ ತಿಮ್ಮಣ್ಣ ಮಂಗಸಂದ್ರ ತಿಮ್ಮಣ್ಣದು ಸ್ಪೆಸಿಫಿಕ್ ಆಗಿ ಅವತ್ತಿಗೆ ಮಾತ್ರ ನೋಟಿಸ್ ಕೊಟ್ಟರೆ ಊರು ತುಕ್ಕು ಜಾರಿ ಬೇಕಾದ್ರೆ ತಿಮ್ಮಣ್ಣನಿಗೆ ಮಾತ್ರ ನೋಟಿಸ್ ಕೊಡ್ಬೇಕಾ 2 ಕಿಲೋಮೀಟರ್ ಉದ್ದದಲ್ಲಿ ಬೇರೆ ಯಾರಿಗೂ ನೋಟಿಸ್ ಕೊಡಲ್ವಾ ನಮ್ಮ ಸಮಾಜನ ಗಮನ ಮಾಡ್ತಾ ಇದ್ದಾರೆ ಅವರು ದಯಮಾಡಿ ಅವ್ರಿಗೆ ಹೇಳಿ ಈ ಊರು ಬಿಟ್ಟು ಹೋಗ್ಲಿ 76-75 ಅವ್ರಿಗೆ ಹಕ್ಕುಪತ್ರ ವಿತರಣೆ ಆಗಿರುತ್ತೆ ಅವ್ರ ಹೆಸರಲ್ಲಿ ಇರುತ್ತೆ ಮತ್ತು 2024 23-24 ಹಕ್ಕುಪತ್ರ ಅದೇ ಜಮೀನಲ್ಲಿ 115 ಅಟ್ರಾಸಿಟಿ ಕಂಪ್ಲೇಂಟ್ ನರಸಾಪುರ ಸರ್ವೆ ರಿಪೋರ್ಟ್ ಕೊಡ್ತಾರೆ ಅದೆಲ್ಲ ಅನಧಿಕೃತ ಆದರೂ ಇನ್ನೂ ಫೈಲ್ ಇಲ್ಲಿ ಸರ್ವೆ ರಿಪೋರ್ಟ್ ಎಲ್ಲ ದುಡ್ಡು ಕೊಟ್ಟರೆ ಕಷ್ಟ ದುಡ್ಡು ಕೊಟ್ಟರೆ ಎಲ್ಲ ಕೆಲಸ ಆಗೋದು ಕೆಲಸಗಳಿದೆ ನನ್ನ ಗಮನಕ್ಕೆ ತಗೊಳ್ತದೆ ನಾನು ಆಯ್ತಾ ಮೊನ್ನೆ ನಮ್ಮ ಏನಣ್ಣ ನೀವೆಲ್ಲ ಧರಣಿ ಕೊಟ್ಟಾಗ ಅದೇ ಮಾಡಿದ್ವಲ್ವಾ ನಾವು ನೀವೇ ತಾನೆ ಆಗಸ್ಟ್ನಿಂದ ಇಲ್ಲಿವರೆಗೂ ತಹಸೀಲ್ದಾರ್ ಅವರು ಮಾಡಿರುವ ಎಲ್ಲ ನ್ಯಾಯಾಲಯದ ಆದೇಶಗಳನ್ನು ಪ್ರಾದೇಶಿಕ ಆಯುಕ್ತರಿಗೆ ವಹಿಸಲೇಬೇಕು ಬೇಕೇ ಬೇಕು ಹಿಡುವಳಿ ಜಮೀನಿನ ದಲಿತರ ಹಿಡುವಳಿ ಜಮೀನಿನಲ್ಲಿ ಬೇರೆಯವರಿಗೆ 94CC ಕೊಟ್ಟಿರುವ ತಾಲೂಕು ಅಧಿಕಾರಿಗೆ ಧಿಕ್ಕಾರ ಹಿಡುವಳಿ ಜಮೀನಿನಲ್ಲಿ ಬೇರೆಯವರಿಗೆ 94CC ಕೊಟ್ಟಿರುವ ತಾಲೂಕು ದಂಡಾಧಿಕಾರಿಗಳಿಗೆ ಧಿಕ್ಕಾರ ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ